ನಮಸ್ತೆ, ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್. ನಾನು ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯ. ಹಿಂದಿನ ಸಂಚಿಕೆಯಲ್ಲಿ ನಾವು ನಿಂತುಕೊಂಡು ಮಾಡುವಂತಹ ಆಸನಗಳನ್ನು ನೋಡಿದ್ವಿ, ಮಲಗಿಕೊಂಡು ಮಾಡುವಂತಹ ಆಸನಗಳನ್ನು ನೋಡಿದ್ವಿ. ಈಗ ಹೊಟ್ಟೆಯ ಮೇಲೆ ಮಲಗಿಕೊಂಡು ಯಾವ ರೀತಿಯಾದಂತಹ ಆಸನಗಳನ್ನು ಮಾಡಬಹುದು ಅಂತ ತಿಳ್ಕೊಂಡು ಹೋಗೋಣ. ನಮ್ಮ ಜೊತೆ ಮುಕ್ತ ಅವರಿದ್ದಾರೆ, ಅವರು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಹೋಗ್ತಾರೆ. ಮೊದಲಿಗೆ ಈಗ ನಿಂತುಕೊಂಡ ಸ್ಥಿತಿಯಿಂದ ಬೆನ್ನ ಮೇಲೆ ಹೇಗೆ ಮಲ್ಕೊಳ್ಬೇಕು, ಆ ಸ್ಥಿತಿಗೆ ಹೇಗೆ ಬರಬೇಕು ಎಂಬುದನ್ನು ನಾನು ಮೊದಲಿಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿ ಈಗ ಬೆನ್ನ ಮೇಲೆ ಮಲ್ಕೊಂಡ ಜಾಗದಿಂದ ನಾವು ಹೊಟ್ಟೆಯ ಮೇಲೆ ಹೇಗೆ ಮಲ್ಕೊಳ್ಬೇಕು ಎಂಬುದನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತೇನೆ. ಮೊದಲಿಗೆ ಏನ್ ಮಾಡಬೇಕು ಅಂದ್ರೆ, ಬಲ ಕೈಯನ್ನ ನೇರವಾಗಿ ತಲೆಯ ಮೇಲೆ ತಗೊಂಡು ಹೋಗ್ಬೇಕು. ಎಡ ಕಾಲನ್ನ ಮಡಚಿ ಮಂಡಿಯ ಹತ್ರ, ಎಡ ಪಾದವನ್ನ ಬಲ ಮಂಡಿಯ ಹತ್ರ ತರಬೇಕು. ಎಡ ಕೈಯನ್ನ ಹೊಟ್ಟೆಯ ಮೇಲೆ ಇಟ್ಟು ನಿಧಾನವಾಗಿ ನಿಮ್ಮ ದೇಹವನ್ನ ಬಲ ಕಡೆಗೆ ತಿರುಗಿಸಬೇಕು. ಸಂಪೂರ್ಣವಾಗಿ ಹೊಟ್ಟೆಯ ಮೇಲೆ ಮಲ್ಕೊಳ್ಬೇಕು. ಅಲ್ಲಿಂದ ಮಕರಾಸನ ಸ್ಥಿತಿ, ಇದು ವಿಶ್ರಾಂತಿ ಸ್ಥಿತಿ. ಹೊಟ್ಟೆಯ ಮೇಲೆ ಮಲ್ಕೊಂಡು ಮಾಡುವ ಆಸನಗಳನ್ನ ಮಾಡಿದ ನಂತರ ವಿಶ್ರಾಂತಿ ಸ್ಥಿತಿಗೆ ಹೋಗ್ತೇವೆ. ಆ ಸ್ಥಿತಿ ಇದು ಮಕರಾಸನ, ಅಂದ್ರೆ ಕ್ರೊಕೊಡೈಲ್ ಪೋಸ್ ಅಂತ ಹೇಳ್ತೇವೆ. ಯಾವ ರೀತಿ ನೀವು ಕ್ರೊಕೊಡೈಲ್ ಅನ್ನ ನೋಡಿರ್ಬೋದು, ಮೊಸಳೆ ಯಾವ ರೀತಿ ನಿದ್ರಾ ಸ್ಥಿತಿಗೆ ಹೋಗುತ್ತೆ ಅಂತ, ಆ ರೀತಿಯ ಸ್ಥಿತಿ. ಅದಕ್ಕೋಸ್ಕರ ಇದನ್ನ ಮಕರಾಸನ ಅಂತ ಹೇಳ್ತೇವೆ. ಈ ಸ್ಥಿತಿಯಲ್ಲಿ ಎರಡೂ ಕಾಲುಗಳು ದೂರ ಇರಬೇಕು. ನಂತರ ಪಾದಗಳು, ಹಿಮ್ಮಡಿ ಏನ್ ಹೇಳ್ತೇವೆ, ಹಿಮ್ಮಡಿ ಒಂದಕ್ಕೊಂದು ಮುಖ ಮಾಡಿರ್ಬೇಕು. ಕೈಗಳು ಮುಂಭಾಗದಲ್ಲಿ ಕ್ರಿಸ್ ಕ್ರಾಸ್ ಅಂತ ಹೇಳ್ತೀವಿ, ಅಥವಾ ಎರಡೂ ಕೈಗಳನ್ನ ಒಂದು ಭುಜದ ಮೇಲೆ ಇನ್ನೊಂದು ಭುಜದ ಮೇಲೆ ಇಡಬೇಕು. ಈ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ವಿಶ್ರಾಂತಿ ತಗೊಳ್ಬೇಕು. ಪ್ರತಿಯೊಂದು ಹೊಟ್ಟೆಯ ಮೇಲೆ ಮಾಡಿದಂತ ಆಸನಗಳು ಆದ ನಂತರ ಈ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ತಗೊಳ್ಬೇಕು. ಹೊಟ್ಟೆಯ ಮೇಲೆ ಮಲಗಿಕೊಂಡು ಮಾಡುವಂತಹ ಆಸನಗಳ ಅಭ್ಯಾಸವನ್ನ ಇವತ್ತು ಈ ಸಂಚಿಕೆಯಲ್ಲಿ ತಿಳಿಯೋಣ. ಮೊದಲಿಗೆ ಭುಜಂಗಾಸನ, ಅಂದ್ರೆ ಕೋಬ್ರಾ ಪೋಸ್ ಅಂತ ಹೇಳ್ತೀವಿ. ನೀವು ಹಾವಿನ ಹೆಡೆ ಅಂತ ಹೇಳ್ತೀವಲ್ಲ, ಯಾವ ರೀತಿ ಹಾವು ಅದರ ಹೆಡೆಯನ್ನು ಓಪನ್ ಮಾಡಿ ಈ ತರ ನೋಡುತ್ತೋ ಅದೇ ರೀತಿ ಈ ಆಸನ ಕೂಡ ಅದೇ ರೀತಿ ಕಾಣುತ್ತೆ. ಅದಕ್ಕೋಸ್ಕರ ಭುಜಂಗಾಸನ ಅಂತ ಹೇಳ್ತೀವಿ. ಮಕರಾಸನದಿಂದ ಮೊದಲಿಗೆ ಸ್ಥಿತಿಗೆ ಹೋಗ್ಬೇಕು. ಎರಡೂ ಕಾಲುಗಳನ್ನ ಜೋಡಿಸ್ಬೇಕು, ಕಾಲುಗಳನ್ನ ಹತ್ರ ತರಬೇಕು. ಎರಡೂ ಕೈಗಳನ್ನ ಮೊದಲಿಗೆ ಹೊಟ್ಟೆಯ ಭಾಗದ ಹತ್ರ ಅಕ್ಕಪಕ್ಕ ಇಡಬೇಕು, ಅಥವಾ ದೇಹದ ಮುಂಭಾಗದಲ್ಲೂ ಇಡಬಹುದು, ಅಥವಾ ಹೊಟ್ಟೆಯ ಭಾಗದ ಹತ್ರ ಕೆಳಗಡೆ ತೊಡೆಯ ಭಾಗದ ಹತ್ರ ತರಬಹುದು. ಈ ಸ್ಥಿತಿಯಿಂದ ನಿಧಾನವಾಗಿ ಎರಡೂ ಅಂಗೈಗಳನ್ನ ಭುಜದ ಹತ್ರ ತಗೊಂಡು ಹೋಗ್ಬೇಕು. ಉಸಿರು ಒಳಗ್ ತಗೊಂಡು ಈಗ ನಿಧಾನವಾಗಿ ಮೊದಲಿಗೆ ಕತ್ತಿನ ಭಾಗವನ್ನ ಮೇಲೆ ತಗೊಂಡು ಹೋಗ್ಬೇಕು, ಭುಜದ ಭಾಗ ಮೇಲೆ ಹೋಗ್ಬೇಕು, ಎದೆಯ ಭಾಗ ಮೇಲೆ ಹೋಗ್ಬೇಕು, ಹೊಟ್ಟೆಯ ಭಾಗ ಮೇಲೆ ಹೋಗ್ಬೇಕು. ನಂತರ ಕೈಗಳನ್ನ ನೇರ ಮಾಡಬೇಕು, ಮುಖ ಮೇಲೆ ನೋಡ್ತಾ ಇರಬೇಕು, ದೃಷ್ಟಿ ಮೇಲೆ ಇರಬೇಕು. ಪಾದಗಳ ಬೆರಳುಗಳು ಅದು ಹೊರಗೆ ನೋಡ್ತಿರ್ಬೇಕು, ಅಂದ್ರೆ ಹಿಂಭಾಗಕ್ಕೆ ಇರಬೇಕು. ಇದು ಫೈನಲ್ ಪೋಸ್ ಅಂತ ಹೇಳ್ತೇವೆ, ಅಂತಿಮ ಸ್ಥಿತಿ ಭುಜಂಗಾಸನ. ಕಂಪ್ಲೀಟ್ ಸ್ಟ್ರೆಚ್ ಆಗಿರುತ್ತೆ ಬ್ಯಾಕ್ ಸೈಡ್ ಅಲ್ಲಿ. ಇದನ್ನ ಗಮನಿಸ್ತಾ ಹೋಗಿ, ಹೊಟ್ಟೆಯ ಭಾಗವನ್ನ ಗಮನಿಸ್ತಾ ಹೋಗಿ, ಎದೆಯ ಭಾಗವನ್ನ ಗಮನಿಸ್ತಾ ಹೋಗಿ. ಉಸಿರಾಟ ನಿಧಾನವಾಗಿರ್ಬೇಕು. ಅತಿಯಾದ ಒತ್ತಡವನ್ನ ಯಾವುದೇ ರೀತಿಯಲ್ಲಿ ಕೊಡಬೇಡಿ. ನಿಮ್ಗೆ ಈ ಸ್ಥಿತಿಯಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ನಿಧಾನವಾಗಿ ಕೈಗಳನ್ನ ಕೆಳಗ್ ತರಬಹುದು. 4 ಆರ್ಮ್ಸ್ ಅಂತ ಏನ್ ಹೇಳ್ತೇವೆ ಅದನ್ನ ಕಂಪ್ಲೀಟ್ ಆಗಿ ನೆಲದ ಮೇಲೆ ಇಡಬಹುದು. ಈ ರೀತಿ ಮಾಡ್ಬೋದು. ಇದು ಸ್ಲೈಟ್ ವೇರಿಯೇಷನ್ಸ್ ಅಂತ ಹೇಳ್ತೇವೆ ಭುಜಂಗಾಸನದಲ್ಲಿ. ಈ ಅಭ್ಯಾಸದಲ್ಲೂ ಕೂಡ ನಿಮ್ಮ ಬೆನ್ನಿನ ಮೂಳೆಗಳಿಗೆ ಮತ್ತು ಬೆನ್ನಿನ ಮಾಂಸಖಂಡಗಳಿಗೆ ಉತ್ತಮ ರೀತಿಯಾದಂತಹ ವ್ಯಾಯಾಮ ದೊರಕ್ತಾ ಹೋಗುತ್ತೆ. ಕತ್ತಿನ ಭಾಗ ಇಲ್ಲಿ ಕೂಡ ಸ್ಟ್ರೆಚ್ ಆಗಿರ್ಬೇಕು, ಮೇಲೆ ನೋಡ್ತಿರ್ಬೇಕು, ದೃಷ್ಟಿ ಮೇಲೆ ಇರಬೇಕು, ನಿಧಾನವಾಗಿ ಉಸಿರಾಡ್ತಾ ಇರಬೇಕು. ಈ ಸ್ಥಿತಿಯಿಂದ ನಿಧಾನವಾಗಿ ಉಸಿರು ಬಿಡುವಾಗ ದೇಹವನ್ನ ಒಂದೊಂದೇ ಆಗಿ ಕೆಳಗಡೆ ತರ್ತಾ ಹೋಗ್ಬೇಕು. ಹೊಟ್ಟೆಯ ಭಾಗ, ಎದೆಯ ಭಾಗ, ಗಲ್ಲದ ಭಾಗವನ್ನ ಕೆಳಗೆ ತನ್ನು, ಕೈಗಳನ್ನ ಮುಂದಕ್ಕೆ ಚಾಚಿ, ಕಾಲುಗಳನ್ನ ದೂರ ಇಟ್ಟು ವಿಶ್ರಾಂತಿ ಸ್ಥಿತಿಗೆ ಹೋಗ್ಬೇಕು. ಮಕರಾಸನ, ಎರಡು ಕಾಲುಗಳು ದೂರ ಇರಬೇಕು, ಹಿಮ್ಮಡಿ ಒಂದಕ್ಕೊಂದು ಮುಖ ಮಾಡಿರ್ಬೇಕು, ಅಂಗೈಗಳು ಭುಜದ ಮೇಲೆ ಇರಬೇಕು, ಕಣ್ಣು ಮುಚ್ಚಿ ವಿಶ್ರಾಂತಿ ಸ್ಥಿತಿಯಲ್ಲಿ ಮಲಗಬೇಕು. ಇದು ಮಕರಾಸನ. ಭುಜಂಗಾಸನ ಅಭ್ಯಾಸದಿಂದ ಬಹಳ ಉಪಕಾರ ಇದೆ. ಏನು ಅಂದ್ರೆ ನಮ್ಮ ಎದೆಯ ಭಾಗ ಓಪನ್ ಅಪ್ ಆಗುತ್ತೆ. ಇದರಿಂದ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇರೋರು ಇದನ್ನ ದಿನನಿತ್ಯ ಅಭ್ಯಾಸ ಮಾಡಬಹುದು. ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾಗುವುದಿಲ್ಲ. ರಕ್ತದ ಒತ್ತಡ ಇದ್ದವರು ಕೂಡ ವೈದ್ಯರ ಸಮ್ಮುಖದಲ್ಲಿ, ಯೋಗ ವೈದ್ಯರ ಸಮ್ಮುಖದಲ್ಲಿ ಈ ಅಭ್ಯಾಸವನ್ನ ಮಾಡಬಹುದು. ಅಂದ್ರೆ ನಾವು ವೇರಿಯೇಷನ್ಸ್ ಹೇಳ್ಕೊಟ್ಟಿದ್ದೇವೆ, ಆ ವೇರಿಯೇಷನ್ಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಒತ್ತಡ ಆಗುದಿಲ್ಲ. ಒಂದು ಮುಖ್ಯವಾಗಿ ನೀವು ಗಮನಿಸಬೇಕಾದ್ದು ಏನು ಅಂದ್ರೆ, ಸಮಯ ಎಷ್ಟು ಹೊತ್ತು ಮೇಂಟೈನ್ ಮಾಡ್ತೀರಾ ಅಂತಿಮ ಸ್ಥಿತಿಯಲ್ಲಿ, ನಿಮ್ಮ ಉಸಿರಾಟ ಪ್ರಕ್ರಿಯೆ ಯಾವ ರೀತಿ ಇದೆ,
ನಂತರ ನಿಮ್ಮ ದೇಹದಲ್ಲಿ ಅತಿಯಾಗಿ ಸ್ಟ್ರೆಚ್ ಆಗ್ತಿದೆಯಾ ಎಲ್ಲಾದ್ರೂ ಅಂತ ಗಮನಿಸ್ತಾ ಹೋಗ್ಬೇಕು. ಒಂದು ವೇಳೆ ಅತಿಯಾಗಿ ಆಯಾಸ ಆಗ್ತಿದೆ ಅಂದ್ರೆ ಆ ಮಧ್ಯದಲ್ಲಿ ನಿಲ್ಲಿಸಬೇಕು, ನಿಧಾನವಾಗಿ ದೇಹವನ್ನ ಪುನಃ ಮಕರಾಸನಕ್ಕೆ ತಂದು ಆ ಸ್ಥಿತಿಯಲ್ಲಿ ವಿಶ್ರಾಂತಿಗೆ ಒಳಪಡಬೇಕು. ಗ್ಯಾಸ್ಟ್ರಿಕ್ ಇಶ್ಯೂ ಇರುವವರು ಕೂಡ ಈ ಅಭ್ಯಾಸವನ್ನ ಮಾಡಬಹುದು. ನಂತರ ಅತಿಯಾದ ರಕ್ತ ಒತ್ತಡ ಇದ್ದವರು ಸ್ವಲ್ಪ ಮುಂಜಾಗ್ರತೆ ವಹಿಸಿಕೊಂಡು ಈ ಅಭ್ಯಾಸವನ್ನ ಮಾಡಬೇಕಾಗಿ ಬರುತ್ತೆ. ಮೇನ್ ಆಗಿ ಅಸ್ತಮಾ ಕಂಡೀಷನ್ ಆಗಿರ್ಬೋದು, COPD ಕಂಡೀಷನ್ಸ್ ಅಂತ ಹೇಳ್ತೇವೆ, ಅಂತ ಕಂಡೀಷನ್ಸ್ ಅಲ್ಲಿ ಎಲ್ಲ ಈ ಅಭ್ಯಾಸ ಬಹಳ ಉಪಕಾರಿಯಾಗಿದೆ. ಫ್ರಾಕ್ಚರ್ಸ್ ಇಂಥ ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ನೋಡಿ ಮಾಡ್ಬೇಕಾಗಿ ಬರುತ್ತೆ. ನೀವು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ ನಾವು, ಅಂತ ಸಮಯದಲ್ಲಿ ನೀವು ಒಂದು ವೇಳೆ ನಿಮಗೆ ಸ್ಪೈನಲ್ ಸರ್ಜರಿ ಆಗಿರ್ಬೋದು ಅಥವಾ ನೀವು ರೋಡ್ ಆಕ್ಸಿಡೆಂಟ್ಸ್ ಆ ಥರ ಏನಾದರೂ ಆಗ್ಬಿಟ್ಟು ನಿಮಗೆ ಇಂಜುರಿ ಆಗಿರಬಹುದು, ಆ ಇಂಜುರೀಸ್ ಇಂದ ನೀವು ರಿಕವರಿ ಆಗ್ತಾ ಇದ್ರೆ ಆ ಸಮಯದಲ್ಲಿ ನೀವು ಯೋಗ ತಜ್ಞರ ಹತ್ರ ಹೋಗ್ಬಿಟ್ಟು ಅವರ ಸಲಹೆಯೊಂದಿಗೆ ಈ ಅಭ್ಯಾಸವನ್ನ ಮುಖ್ಯವಾಗಿ ಮಾಡಬೇಕು. ಯಾಕೆಂದ್ರೆ ಬೆನ್ನು ಮೂಳೆಗಳಿಗೆ ಉತ್ತಮ ರೀತಿಯಾದಲ್ಲಿ ಸ್ಟ್ರೆಚಿಂಗ್ ಸಿಗುತ್ತೆ. ಇದರಲ್ಲಿ ಬೆನ್ನಿನ ಮಾಂಸಕ್ಕೆ ಸಂಪೂರ್ಣವಾಗಿ ಸ್ಟ್ರೆಚಿಂಗ್ ಸಿಗುತ್ತೆ. ಬೆನ್ನು ನೋವು ಇರುವವರು ಈ ಅಭ್ಯಾಸವನ್ನು ದಿನನಿತ್ಯ ಮಾಡೋದ್ರಿಂದ ಬೆನ್ನು ನೋವು ಕಡಿಮೆ ಆಗುವ ಲಕ್ಷಣಗಳು ಕೂಡ ಜಾಸ್ತಿ ಇರುತ್ತೆ. ಬೆನ್ನು ನೋವಿನಲ್ಲೂ ಕೂಡ ವಿಧವಾದ ಬೆನ್ನು ನೋವುಗಳಿದೆ, ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಮುಖ್ಯವಾಗಿ ನೀವು ಯೋಗ ವೈದ್ಯರ ಸಮ್ಮುಖದಲ್ಲಿ ಇದನ್ನ ಮಾಡಿದ್ರೆ ಉಪಕಾರಿ ಆಗಿ ಇರುತ್ತೆ.